ಎಲ್ಲಾರು ಸೀರೆ ಉಟ್ಟಾರು. ನಿಮ್ ಪರಮಾತ್ಮ ಬ್ಯಾಡ್ನ ಕೈಯಾಗ ಯಾಕೆ ಮರಣ ಆಗೈತಿ ಅದನ್ನೆಲ್ಲ ಹೇಳ್ಯಾರ ಮಾಸ್ತರ್. ಹೇಳ್ಯಾರ ಎಲ್ಲ ಹೇಳ್ಕೊತ ಎಡ್ಸಂದ್ ಹೋಗ್ಯಾವ ನೋಡ್ಲ. ಯಾಕಂದ್ರೆ ನಿಮ್ಮ ಅವ್ವನ ಕತೆ ಸಾರ ಹೇಳ್ಬೇಕಾಗಿತ್ತು. ಇರ್ಲಿ ನಮ್ಮ ಅಪ್ಪ ಅಂದ್ ಹೇಳ್ಯಾರ, ಅದಕ್ಕೆ ನಾ ಬ್ಯಾಡನ ಹಂಗಿಲ್ಲ. ಯಾಕಂದ್ರೆ ಕೃಷ್ಣ ಪರಮಾತ್ಮ ಒಂದು ಬ್ಯಾಡನ ಕೈಲಿ ಮರಣ ಆಗಬೇಕಾದ್ರ ಯಾರದಿಂದ ಆಗೈತಿ ಹೆಂಗ ಆಗೈತಿ ಎಲ್ಲ ಹೇಳ್ಯಾಳ ಮಾಸ್ತರ್. ಎಲ್ಲ ಹೇಳ್ಯಾವತಮ್ಮ. ಹೌದಲ್ವ? ಹೌದು. ಯಾಕಂದ್ರ ಆ ಯಾವರಕ್ಕೆ ನಾವು ಹೋಗೋದು ಬೇಡ. ಪರಮಾತ್ಮನು 10 ಅವತಾರ. ಹೌದ್ರಿ, 10 ಅವತಾರ ಯಾವ್ಯಾವ? ಪರಮಾತ್ಮನ 10 ಅವತಾರ ಯಾವ್ಯಾವ ಅದಾವ ಮಾಸ್ತರ? ಏನೇನ್ ಮಾಡ್ಯಾರು? ಮತ್ಸ್ಯ, ಕೂರ್ಮ, ವರ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬೌದ್ಧ, ಕಲಂಕಿ. ಹೌದು. ಪರಮಾತ್ಮನು 10 ಅವತಾರ ಅದಾವ. ಹೌದು. 10 ಅವತಾರಕ್ಕೆ ಒಬ್ಬೊಬ್ಬರನ್ನ ದೈತ್ರನ ಹೊಡ್ಕೋತ ಬಂದ 10 ಅವತಾರ ನಮ್ಮ ಪರಮಾತ್ಮ ಮಾಡ್ಯಾನು. ಅವ್ ತಕ್ಷಣ ಹೇಳ್ತಾಳಿಕೆ ಅವ್ ಸತ್ತಾನಂತ ಹೇಳ್ತಾಳ ಪರಮಾತ್ಮ. ಸಹಾಯಕ ಮೇಳಿಲ್ಲ ಅವ್ ಪರಮಾತ್ಮ ಎಂದು ಸತ್ಯಲ್ಲ. ಬ್ಯಾಡನ ಕೈಯಾಗ ಪ್ರಾಣ ಹೋಗೈತೆ ಅಂತ ಹೇಳ್ತಾಳಿಕೆ. ಹೌದ್ರಲ್ಲ ಈ ಮಾಸ್ತರ? ಪ್ರಾಣ ಹೋಗಿಲ್ಲ ತಂಗಿಯಲ್ಲಿ. ಹೌದ್ರಲ್ಲ? ಅವ್ ನಿನಗ್ ಸತ್ತಂಗ ಅನಿಸೈತಿ ಕರೆ ಅವ್ ತಕ್ಷಣ ಹೌದು ಅಲ್ಲೇ ಅದಾನ. ಯಾಕಂದ್ರ ನೋಡು, ನಿನಗ್ ಗೊತ್ತಾಗಿಲ್ಲ ಅದ. ನಿನಗ ಗೊತ್ತಾಗಿಲ್ಲ. ಯಾಕಂದ್ರ ನೋಡು, ರಾಮ ಅವತಾರ ತಕ್ಷಣ ಬಿಟ್ಟ ಕೃಷ್ಣ ಅವತಾರಕ್ಕೆ ಬಂದ ನಾವು. ಯಾಕಂದ್ರ ವಾಲಿ ಸುಗ್ರೀವ್ ಇದ್ರ ಕಿಷ್ಕಿಂದಿ ಪಟ್ಟಣದಾಗ. ಹೌದು. ಕಿಷ್ಕಿಂದಿ ಪಟ್ಟಣದಾಗರಲ್ಲ ವಾಲಿ ಮತ್ತು ಸುಗ್ರೀವ ಇದ್ದಾಗ ಏನಾಗಿತ್ತ ಅಲ್ಲಿ? ಏನಾಗಿತ್ತಮ್ಮ? ಸುಗ್ರೀವಂದ ಎಲ್ಲ ಕಸ್ಕೊಂಡ್ ಬಿಟ್ಟಿದ್ದೀವಿ ರಾಜಸ್ಥಾನ ಎಲ್ಲ. ಯಾರ? ವಾಲಿ ಕಸ್ಕೊಂಡಿದ್ದ. ಕಸ್ಕೊಂಡಾಗ ರಾಮನ ಮುಂದ ಸುಗ್ರೀವ್ ಹೇಳ್ತಾನ, ಏನಂತ? ನನ್ನ ಅನ್ನದಾನ್ರಿ, ನನಗೊಂದು ರಾಜನ ಕೊಡುವಲ್ಲ, ನನಗ ಮನಿ ಕೊಡುವಲ್ಲ, ಎಲ್ಲಾ ಕೊಡುವಲ್ಲ ಅಂತ ಹೇಳಿದಾಗ ಹೋಗುಣ ಬಾ ಅಂತ ಹೇಳಿ ಕರ್ಕೊಂಡು ಹೋದ. ಕರ್ಕೊಂಡು ಹೋದಾಗ ರಾಮದೇವ್ರು ಕೇಳ್ತಾನ. ಏನ್ ಕೇಳ್ತಾರು? ಏ ವಾಲಿನಿ, ಈಗ ಸುಗ್ರೀವ್ಗ ನೀ ಅರ್ಧ ಆಸ್ಥಾನ ಕೊಡ್ತೀವೋ ಏನು ಇಲ್ಲೋ ಅಂತ ಕೇಳ್ತಾನು. ಹೌದು. ಕೇಳಿದಾಗ ನಾ ಒಟ್ಟ ಕೊಡಂಗಿಲ್ಲ, ಯಾರು ಬಂದ್ರು ನಾ ಬಿಡಂಗಿಲ್ಲ ಅಂತ ಹೇಳ್ತಾನ ತಮ್ಮ ವಾಲಿಗೆ. ಹೌದು. ವಾಲಿಗೆ ಯಾಕಂದ್ರ ಸೊಕ್ಕ ಬಂದಿತ್ತು. ಸೊಕ್ಕ ಬಂದಾಗ ರಾಮದೇವ್ರು ಹೇಳ್ತಾನ, ನೀ ನಿನಗ ಆಸ್ಥಾನ ಇವಾಗ ಕೊಡಂಗಿಲ್ಲ ಅಂತ ತಿಳಿದ್ರ ನಾನ್ ನಿನ್ನ ಹೊಡಿತನ ಬಿಡಂಗಿಲ್ಲ ಅಂತ ಹೇಳ್ತಾನ ಅವ್ನು ರಾಮದೇವ್ರು. ಹೌದು. ರಾಮದೇವ್ರು ಸಿಟ್ಟಿಗೆದ್ದು ವಾಲಿ ದೇವ್ರನ್ನ ಹೊಡಿತಾನು. ಹೌದು. ಯಾಕಂದ್ರ ಸುಗ್ರೀವ್ಗ ಮತ್ತು ವಾಲಿಗೆ ಲಡಾಯಿ ನಡೆದಿತ್ತು. ಇನ್ನು ಸುಗ್ರೀವನ್ ಏನ್ರ ಕೊಂದಗಿದ್ದಾನ ಬಾ. ಯಾಕಂದ್ರ ನನ್ನ ತೆಕ್ಕಿ ಇವ್ ಕೇಳ್ಕೋತ ಬಂದಾನಂದ್ರ, ನನ್ನ ಸಹಾಯ ಇವ್ ಕೇಳ್ಕೊತ ಬಂದಾನಂದ್ರ ಇವನ್ ಹಂಗ ಬಿಡಬಾರ್ದತ್ತ ತಿಳ್ಕೊಂಡ ವಾಲಿನ ರಾಮದೇವರು ಹೊಡೆದ ಮಾಸ್ತರ್. ಹೌದು. ವಾಲಿನ ರಾಮದೇವರು ಹೊಡೆದಾಗ ವಾಲಿ ಏನಂತ ಕೇಳ್ತಾನ ರಾಮದೇವ್ರನ್ನ. ಯಾಕಂದ್ರ ರಾಮದೇವ್ರ ನಾ ಏನ ನಿನಗ ಅಂತ ಪಾಪ ಮಾಡಿರಕ್ಕಿಲ್ಲ. ಹೌದು. ನಾಯಿ ನನ್ನ ಯಾಕೆ ನೀವು ವಿನಾಕರಣ ಹೊಡೆದಪ್ಪ ರಾಮದೇವ್ರ ಅಂತ ವಾಲಿ ಕೇಳ್ತಾನು. ನೀ ಯಾವಾಗ ಹೊಡೆದ ನಿಮ್ಮಂತ ವಾಲಿನ ಕೇಳಿದಾಗ ವಾಲಿ ಏನಂತ ರಾಮದೇವ್ರ ಏನಂತ ಹೇಳ್ತಾನು. ಏನ್ ಹೇಳ್ತಾನ? ಯಾಕಂದ್ರ ನೋಡು, ಸುಗ್ರೀವ್ಗ ನಾ ಕೊಡಬೇಕಾಗಿತ್ತು, ಅದರ ಸಂಬಂಧ ನೀನು ಹೊಡೆದಾನಿ. ನೀ ಏನು ತಪ್ಪು ಮಾಡಲ್ದ, ನಿನ್ನ ನಾ ಹೊಡೆದಾನಿ ಅಂದ ಬಳಕ ಕೃಷ್ಣ ಅವತಾರದಾಗ ನೀ ಬ್ಯಾಡಾಗಿ ಹುಟ್ಟು ಬಾ, ನಾ ಕೃಷ್ಣಾಗಿ ಹುಟ್ಟು ಬರ್ತನು. ಅಲ್ಲಿ ನಿನ್ನ ಶೇಡ್ ಅಂಬು ಅಂತದ ತೀರ್ಸ್ಕೋ ಅಂತ ಹೇಳಿದವ ತಮ್ಮ ಮಾಸ್ತರ್. ಹೌದು. ಹೌದಲ್ಲೋ? ಅವಾಗಿದೆಲ್ಲ ಹಿಂಗೆಲ್ಲ ಆಗೈತಿ. ಹೌದಲ್ಲೋ? ಯಾಕಂದ್ರ ಗಂಡನ ಬಿಟ್ಟು ಯಾವಕ್ಕೆ ಮುಕ್ತಿಗೆ ಹೋಗಿಲ್ಲತ್ತ ನಾ ಹೇಳಂತ್ಲಿ. ಇವರು ಶಬರಿ ವಿಷಯ ಒಂದು ತಗೊಂಡು ಬಂದಾಳ. ಹೆಂಗ? ಶಬರಿ ಇದ್ದಳತ್ತ ಆಕೆ ಗಂಡ ಇಲ್ಲದ ಮುಕ್ತಿಗೆ ಹೋಗ್ಯಾಳತ್ತ ಕೇಳ್ಯಾಳ ಮಾಸ್ತರ್. ಹೆಂಗ ಗಂಡ ಇಲ್ಲದ ಮುಕ್ತಿ ಹೋಗ್ಯಾಳ? ಯಾಕಂದ್ರೆ ನೋಡು, ನಾನ್ ನಿನಗ ಒಂದ ಮಾತ ಹೇಳಿನಿ. ಹೌದು. ಗಂಡನ ಸಹಾಯ ಕೇಳಿರಬಾರ್ದು, ಗಂಡನ ತೇಕ ಬಂದ ಬೇಡಿರಬಾರ್ದು. ಹೌದ್ರಿ. ಕಾಪಾಡ್ರಿ ಸ್ವಾಮಿ ಅಂತ ಹೇಳಿ ಅವನ ಕಾಲ ಬಿದ್ದ ಕೇಳಿರಬಾರ್ದತ್ತ ನಿನಗ ಮೊದಲ ಹೇಳಿ ಹೋಗಿನ್ನ. ಹೌದಲ್ಲ? ಯಾಕಂದ್ರೆ ನಿನ್ನ ಕೃಷ್ಣ ಪರಮಾತ್ಮ ಸೀರೆ ಉಟ್ಟಾನ. ಹೌದು. ಮತ್ತ ಭೀಮ ಸೀರೆ ಉಟ್ಟಾನ. ಹೌದ್ರಿ. ಮತ್ತ ನಿಮ್ಮ ವಿಷ್ಣು ದೇವರ ಸೀರೆ ಉಟ್ಟಾನು. ಹೌದು. ಕೃಷ್ಣ ಪರಮಾತ್ಮ ಸೀರೆ ಉಟ್ಟಾನು ಅಂತ ಹೇಳ್ತಾಳ ಮಾಸ್ತರ್. ಹೌದ್ರಿ. ಆದ್ರೆ ನಮ್ಮ ಪರಮಾತ್ಮಗಳು ಸೀರೆ ಉಡ್ಬೇಕಾದ್ರೆ ಸೀರೆ ಅಂತದ ಉಟ್ಟಾರ ಅವ್ರ. ಅವ್ರ ಸೀರೆ ಒಟ್ಟ ಉಟ್ಟೇ ಇಲ್ಲ, ಈಕೆ ಬಂದಾಳ ನೋಡು ಕೆಸುಬಾಯಿ. ಹೌದು. ಸೀರೆ ಉಟ್ಟಾರ ಅವ್ರ ಅಂತ ಹೇಳ್ತಾಳು. ಹಂಗೇನಾಗಂಗಿಲ್ಲ, ಅದು ಶಾಂತಿ ಅಂಬು ಎಲ್ಲಿ ತೆಗೆದು ನಿರ್ಗುಣ ಅಂಬು ಅಂತ ಮಗ್ಗ ಹೂಡಿ ನಿಧಾನ ಅಂಬು ಲಾಳಿಗೆ ಜ್ಞಾನ ಅಂಬು ಅಂತ ಪುಕಡಿ ಸುತ್ತಿ ನಿರ್ವೈಲು ಸ್ವರೂಪ ವಸ್ತು ಮಾಡಿ ಉಟ್ಟ ಅವ್ರ ಅವತಾರ ತೊಟ್ಟ ಬರ್ಬೇಕಾಗೈತಿ. ಯಾಕ ಬಂದಾರ, ಏನಾಗೈತಿ, ಹೆಂಗ ಬಂದಾರ ಮಾತಿನಾಗಿ ಹೇಳುದು ಬೇಡ ಮಾಸ್ತರ. ಯಾಕಂದ್ರ ನಡಿಲಿ ಮಾಸ್ತರ್, ನೋಡೋಣ ಮಾತೇನು ಕೇಳ್ತಾರ. ಇದು ಅಲ್ಲದೆ ಮಶಿಮನಾದಕ್ಕೆ ಮತ್ತೇನ ಕೇಳ್ತಾರ. ಸಿರಿದೊಂದ ವಿಷಯ ಬಂದ ಇಟ್ಟಾಳಿದರಾಗ ನಿಮ್ಮವ್ರು ಎಲ್ಲ ಸೀರೆ ಉಟ್ಟಾರಂತ ಹೇಳ್ತಾಳ ನನಗ. ಅವರ ಸೀರೆ ಮಾತ್ರ ಹುಟ್ಟಿಲ್ಲ ಅಂತ ಹೇಳುವೆ ನಿನಗ. ನಿಮ್ಮ
ತಾಯಿಗಳು ಅಂತ ಹೆಚ್ಚಿನವರು ಇದ್ದಾರ ನಮ್ಮ ಭೀಮಸೈನಿಕ ಶರಣವಾದಾಳು ಹೆಂಗ ಏ ಭೀಮಸೈನ ಸಿರಿ ಹುಟ್ಟನಂತ ನನಗ ಹೇಳತಾಳು ಏ 5 ಮಂದಿ ಪಾಂಡವರಿದ್ರು ಹೆಂಗ ಅವರಿಗೆ ವನವಾಸ ಆಗಿತ್ತು ನೋಡು ಆವಾಗ ಹೆಂಗ 12 ವರ್ಷ ವನವಾಸ ಆಗಿತ್ತು ನೋಡ್ರಿ ಆವಾಗ ಈ 12 ವರ್ಷ ವನವಾಸ ಅವರಿಗಾಗ ಮುಗ್ಯಾಕ ಬಂತು ಇನ್ನ ವರ್ಷ ಅಜ್ಞಾತವಾಸ ಉಳಿದಿತ್ತು ಆವಾಗ ಒಂದ ವರ್ಷ ಅಜ್ಞಾತವಾಸ ಉಳಿದಾಗ ವಿಚಾರ ಮಾಡಿ ಏ ವಿರಾಟ ರಾಜನ ಆಸ್ಥಾನಕ್ಕೆ ಹೋಗ್ತಾರು ಆವಾಗ ಅವರು ವೇಷಧಾರಿ ತೊಟ್ಟರ ನೋಡ ಆವಾಗ ಈಗ ದ್ರೌಪದಿ ಅಂತೂ ಶೈಲೇಂದ್ರ ರೂಪ ತೊಟ್ಟಾಗ ಏ ನಿಮ್ಮ ದ್ರೌಪದಿ ಇದ್ದಾಕಿ ಶೈಲೇಂದ್ರ ರೂಪ ತೊಟ್ಟಾಗ ಅಲ್ಲಿ ಕೀಚಕೊಬ್ಬ ಇದ್ದ ನೋಡ್ರಿ ಆವಾಗ ಕೀಚಕಾಗ ಹೇಳ್ತಾನು ದ್ರೌಪದಿನ ನೋಡತಾನು ಈಕಿನ ಮದುವೆ ಆಗಬೇಕಂತ ಅಂದಾನ ಆಗ ಹೇಳ್ತಾನ ನೋಡಾಗ ಹೆಂಗ ನನ್ನ ಮನ್ಸಕ್ಕೆ ಮಾತ್ರ ಬರ್ಬೇಕಂತ ಹೇಳಿದಾಗ ದ್ರೌಪದಿಗೆ ಹೇಳಿದಾಗ ದ್ರೌಪದಿ ಹಂಗಾಗ ಆಗ ಭೀಮಸೈನ ತೇಕ ಓಡ್ತಾಳು ಆವಾಗ ಏ ವಿದ್ಯಾಶಿರಿ ನೀನು ತಾಯಿನ ಹೆಚ್ಚ ಮಾಡತೀರಿಯ ಏನ ತಾಯಿ ಯಾಕ ಓಡಿ ಹೋಗ್ಯಾಳ ಆವಾಗ ನಿನ್ನ ತೇಕ ಅಂತನ ಶಕ್ತಿ ಇದ್ರ ಆವಾಗ ಆಗ ಕೀಚಕಣಿ ಎದುರ ನಿಲ್ಲುದಿತ್ತ ಆವಾಗ ಏ ಕೀಚಕಣಿ ಎದುರ ನೇತ ಬಾ ಅಂತ ಹೇಳಿದಾಗ ನೀನು ಹೆಚ್ಚಿಗಾಗ ಹೋಗ ಈಗ ಸಬದಾಗ ದ್ರೌಪದಿ ತೇಕ ಅಂತ ಶಕ್ತಿ ಇದ್ದಿದ್ದಿಲ್ಲ ನಮ್ಮ ಭೀಮತೈನ ತೇಕ ಓಡಿ ಹೋದಾಗ ಆಗ ಕಾಲ ಬಿದ್ದ ಹೇಳ್ತಾಳ ಹೆಂಗ ನನ್ನ ಪತಿವರ್ತ ಹಾನಿ ಆಗುದ ಬಂತ ಅಂದಾಗ ಇಷ್ಟ ಕೇಳಿದಾಗ ಭೀಮಾಗ ಹೇಳತಾನು ಆಗ ಸಿಟ್ಟಿಗೆದ್ದ ಹೇಳತಾನು ಹೆಂಗ ಏ ಇಷ್ಟ ಹೇಳಿದಾಗ ದ್ರೌಪದಿಯಾಗ ಹೇಳತಾಳು ಅವನ ಹೆಂಗ ಹೊಡಿತೀರಂತ ಹೊಡಿ ಅಂದಾಗ ಇವತ್ತು ರಾತ್ರಿ ನನ್ನ ಮನ್ಸಕ್ಕೆ ಬಾ ಅಂತ ಹೇಳಿದಾಗ ಎಷ್ಟೊತ್ತಿದ್ರು ಹೋಗಬೇಕ ಹಾಗೆ ತಂದಾಗ ಏ ಭೀಮಸೈನ ಹೇಳ್ತಾನು ನೀ ಮಾತ್ರ ಮರಿ ಆಗುವ ನಾನು ಅವತರ ತಟ್ಟ ಹೋಗತನು ಆವಾಗ ಭೀಮಾಗ ನೋಡರಿ ಅವತಾರ ತೊಟ್ಟ ಹೋದಾಗ
ಕೀಚಕ ಮಾತ್ರ ಬಂದಿದಾನು ಆವಾಗ ಆಗ ಹೇಳ್ತಾನ ನೋಡ ಈಗ ಹೆಂಗ ನಿನ್ನ ಬಿಡುವುದಿಲ್ಲ ಬಾ ಅಂತ ಅಂದಾಗ ಈ ಭೀಮಸೈನ ಇದ್ದವ ಅವನ ಜೋಡ ಲಡಾಯಿ ಮಾಡಿ ಅವನ ಎರಡು ಕಾಲ ಗೀಚಿ ಬಿಟ್ಟ ಅವಾಗ ಏ ಭೀಮಸೈನ ಹೋದಾಗ ಕೀಚಕನ ಮರಣ ಆತು ನಿಮ್ಮ ಅವ್ವಂದೇನ ಕುಣತಿ ಇದರಾಗ ಅಟ್ಟ ಹೆಚ್ಚಿಗಿದ್ರ ಹೊಡಿಬೇಕಾಗಿತ್ತವಾಗ ನಮ್ಮ ಭೀಮನ ಕಾಲ ಬಿದ್ದ ಆಕಿ ಕೇಳಬಾರ್ದವಾಗ ಇದೊಂದ ಮುಗದಿತ್ತು ಇನ್ನೊಂದ ಉಳದೇತು ನಮ್ಮ ಕೃಷ್ಣ ಪರಮಾತ್ಮನ ತೇಕ ಹೋಗ್ಯಾಳ ಅಂದಾಗ ನಿಮ್ಮ ಕೃಷ್ಣ ಪರಮಾತ್ಮ ಸಿರಿ ಯಾಕ ಊಟನ ಅಂತ ಅವ ಪುಷನ ಮಾತ್ರ ತಂದಿದಾನು ಬಗಲಾಗ ಅವನ ಯಾರ ಬಸರ ಮಾಡ್ಯಾನಂತ ಕೇಳ್ತಾಳ ನನಗ ಅವ ಯಾರ ಕಡೆ ಹೋಗಿಲ್ಲ ನೋಡ ಆವಾಗ ಏ ನಮ್ಮ ಕೃಷ್ಣ ಪರಮಾತ್ಮಗ ಸತ್ಯಭಾಮೆ ಹೇಳತಾಳು ನಾನು ಆಗ ಹೆಂಗ ಹೇಳತಾಳು ಹೆಂಗ ಏ ಸತ್ಯಭಾಮಿ ಇದ್ದಕ್ಕೆ ಶಕ್ತಿ ಪೂಜೆ ಹಾಕ್ತಾನ ಅಂತ ಏ ಪರಮಾತ್ಮನ ಪಾದಕ ಹಾಕಿ ಬಿದ್ದಾಗ ಪರಮಾತ್ಮ ಹೇಳತಾನ ನೋಡಾಗ ಹೆಂಗ ಅದ್ರ ಆತ ಅಂತ ನೀನು ಹೋಗಿ ಕೊಂಡೋಗಂದಾಗ ಈ ಎಟ್ಟ ಮಾತ ಕೊಟ್ಟಾಗ ಆಕೆ ಆಗ ಹೇಳತಾಳು ನೀನು ಹೆಂಗ ಒಯ್ತಿ ಸಮಂತಕ್ಕ ಒಯ್ಯ ಅಂದಾಗ ಇಷ್ಟ ಹೇಳಿದಾಗ ಆಕೆ ಶಕ್ತಿ ಪೂಜಾ ಆಕೆ ಶಕ್ತಿ ಪೂಜಕಂತ ಕೂತ್ಳು ಆವಾಗ ಆಗ ಗಂಡು ಅಂಬುದು ಹೋಗಬಾರದಿತ್ತಾಗ ಆಗ ಪರಮಾತ್ಮ ವಿಚಾರ ಮಾಡ ತಾನು ಹ್ಯಾಂಗ ಈ ಪರಮಾತ್ಮ ಇದ್ದಾವ ವೇಷದಾರಿ ತೊಟ್ಟನಾಗ ಏ ಕೈಯಾಗೊಂದ ಕೂಸ್ರ ಹಿಡಿದ ಬಂದನವಾಗ ಇದ್ದವ ಬ್ರಹ್ಮಾಂಡಂದು ಬುಟ್ಟಿಯಾಗ ಏ ಬ್ರಹ್ಮಣ ಬುಟ್ಟಿ ತಲೆ ಮ್ಯಾಲ ಇಟ್ಟಾಗ ಕೈಯಾಗ ಖುಷಿನಂತೂ ಹಿಡ್ಕೊಂಡವ ಬರುವಾಗ ಅವ ಹೆಂಗ ಹಾಡಕೋತ ಬರ್ತಿದಾಗ ಏ ಹಾಡ್ಕೋತ ಬರುವಾಗ ಸಪ್ಪಳ ಹೋಗಿ ಬಿತ್ತಾಗ ಇವರು ಸ್ವಚ್ಛಭಾಮಿ ಕಿವಿಗಾಗ ಬಿದ್ದಾಗ ಏ ಸತ್ಯಭಾಮಿ ಇದ್ದಕ್ಕೆ ದೂತಿಗಾಗ ಹೇಳತಾಳು ಅಲ್ಲಿ ಕೊರವಂಜಿ ಹೊಂಟಳ ಕರ್ಕೊಂಡು ಬರೋಗು ಅಂದಾಗ ಆಗ ದೂತಿ ಹೋಗಿ ನಿಂತ ನೋಡ ಎದುರೀಗ ನಮ್ಮ ತಾಯಿ ಕರಿಯಕ ಅಂತಾಳಂತ ಹೇಳಿದಾಗ ಈ ತಾಯಿ ಕರಿಯಾಕ ಹತ್ತಾಳಂತ ಕೃಷ್ಣ ಪರಮಾತ್ಮ ಹೇಳತಾನು
ನನಗೂ ಇಷ್ಟ ಬೇಕೆ ಅಂದಾಗ ಅಂದಾಗ ಜಯ 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 ಏ ಬರ್ತನಂತ ಹೇಳ್ತಾನು ನಡಿ ಅಂತ ಹೇಳ್ತಾನು ಆಗ ಹೋಗುವಾಗ ಆತ ನೋಡ್ರಿ ಹ್ಯಾಂಗ ಆಗ ಕೈಯಾಗಿನ ಕುಸಾಳ ಕತ್ತಿತಾಗ ಆಗ ಬೂತಿ ಬಂದ ಕೇಳತಾನು ಹೆಂಗ ಏ ದೂತಿ ಬಂದ ಕೇಳ್ತಾನು ಕುಸಾಳ ಕತ್ತೆ ಚಂತ ಅದಕ್ಕ ಹಾಲ ಕೊಡ ಸಂತ ಅವ ಅಂದಾಗ ಜಯ 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 ಏ ಇಷ್ಟ ಹೇಳಿದಾಗ ಪರಮಾತ್ಮಗ ಹೇಳತಾನು ಎಂದ ಹುಟ್ಟೆತ್ ನನ್ನ ಕಂದ ಆವಾಗ ಒಟ್ಟ ಹಾಲ ಕುಡ್ದಿಲ್ಲ ಅಂತ ಅವ ಹೇಳಿದಾಗ ಆಗ ಹೆಂಗ ಜೋಪಾನ ಆಗೈತೆ ಅಂತ ಕೇಳಿದಾಗ ಏ ಬರೀ ನನ್ನ ಕೂಸ ಹೆಬ್ಬಳ ಜೀಪಿ ಆವಾಗ ಬರೇ ಹೆಬ್ಬಳ ಜೀಪಿ ಜೋಪಾನ ಆಗೈತಿ ಅಂದಾಗ ಜಯ 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 ಯಾಕಂದ್ರ ಪರಮಾತ್ಮ ಏನಂತ ಹೇಳ್ತಾನ್ರಿ ಮಾಸ್ತರ ಏನ್ ಹೇಳ್ತಾನ್ರಿ ಯಾಕಂದ್ರ ಕೊರವಂಜಾಗಿ ಅವತಾರ ತೊಟ್ಟು ಬಂದಾಗ ಹೌದು ಕೊರವಂಜಾಗಿ ಅವತಾರ ತೊಟ್ಟು ಬಂದಾಗ ದೂತಿ ಕೇಳ್ತಾಳು ಏನ್ ಕೇಳ್ತಾನ್ರಿ? ಏ ದೂತೆ ಈ ಮಲಿ ಕುಡಿಸಲ ಈ ಕೂಸಲಾಕೈತೆ ಅಂತ ಹೇಳ್ತಾನು ಹೌದು ಅವಾಗ ದೂತಿ ಏನಂತ ಕೇಳಿದಾಗ ಪರಮಾತ್ಮ ಹೇಳ್ತಾನು ಏನ್ ಹೇಳ್ತಾನ್ರಿ ಎಂದು ನನ್ನ ಮಗ ಹುಟ್ಟೈತಿ ಅಂದ್ರ ಮಲಿ ಕುಡುದಿಲ್ಲ ಹೌದು ಹೌದು ಒಟ್ಟ ಮಲಿ ಅಂಬುದು ಅವಾಗ ಗೊತ್ತಾಗಿಲ್ಲ ಅಂತ ಹೇಳ್ತಾನ ಪರಮಾತ್ಮ ಅವಾಗ ದೂತಿ ಕೇಳ್ತಾನು ಒಟ್ಟ ಹಾಲು ಕುಡುದಿಲ್ಲ ಅಂದ್ರೆ ಇದು ಜೋಪಾನ ಹೆಂಗ ಆಗೈತಿ ಅಂತ ಕೇಳ್ತಾನು ಹೌದು ಹೌದು ಯಾಕಂದ್ರೆ ನೋಡು ಈಗ ಕಲಿಯುಗದಾಗ ಆದ್ರೂ ಏನ್ ಮಾಡ್ತಾರ ಇವ್ರು ಹೆಣ್ಮಕ್ಳ ಏನ್ ಮಾಡ್ತಾರು ಹಡದ 3 ದಿನ ಹೊರಸಲ ಮೇಲೆ ಬೀಳ್ತಾರ ತಮ್ಮ ಹೆಣ್ಮಕ್ಳ ಹೌದು ಹಡದ ಪಿಟ್ನ ಈಕೇನೋ ಕೂಸಿಗೆ ಮಲಿ ಕುಡಿಸಂಗಿಲ್ಲ ಕೊಡ್ಸಂಗಿಲ್ರಿ ಏನು ಕುಡಿಸ್ತಾಳ ಐಕಿ ಇದ್ಯಾಸಿರಿ ಕೊಡ್ಸಂಗಿಲ್ರಿ ಕುಡಿಸಾಕ ಮೇಳಿಲ್ಲ ಅಲ್ಲಿ ವಿಸ ಇರ್ತತಿ ವಿಸ ಕುಡಿಸಾಕ ಮೇಳಿಲ್ಲ ಹೌದು ಹೌದ್ರಿ 3 ದಿನ ಆಗುತ್ತಾನ ನೀ ಮಲಿ ಕುಡಿಸಂಗಿಲ್ಲ ಅವಾಗ ಕೂಸು ಹೊಟ್ಟಾಗಿಂದ ಹೊರಗೆ ಬಿದ್ದ ಮೇಲತ್ತ ಏನ್ ಆಕೈತಿ ಏನ್ ಹಿಡಿದಿರ್ತೈತಿ ಮಾಸ್ತರ್ ಹೆಬ್ಬಳ ಹಿಡಿದಿರ್ತೈತಿ ಬಾಯಾಗ ಹೌದು ಹೌದ್ರಿ ಬರೇ ಹೆಬ್ಬಳ ತೆಗೆದ್ರ ಅಳತಿರ್ತೈತಿ ಅದ ಕೂಸ ಹೌದು ಯಾಕಂದ್ರ ನೋಡು ಹೆಬ್ಬಳದಾಗ ಪರಮಾತ್ಮ ಅಮೃತ ಇಟ್ಟಾನ ಹೌದು ಹೌದ್ರಿ ಬರೇ ಒಂದೊಂದು ನೋಡು ದೊಡ್ಡವರಾದ್ರೂ ಸಹಿತ ಹೆಬ್ಬಳ ಬಿಡಿಸಿರೋ ಅಳತಿರ್ತಾವ ಹೌದು ಯಾಕಂದ್ರ ನೋಡು ಯಾಕ ಸಾಲಿಗೆ ಹೋದ ಮೇಲೆ ಮಾಸ್ತರ್ ಬಡದು ಬಿಡಿಸ್ತಾನ ಅದನ್ನ ಬಿಡು ಇನ್ನರ ದೊಡ್ಡವಾಗಿದೆ ಅಂತ ಹೇಳಿ ಹೌದು ಯಾಕಂದ್ರ ಅವಾಗೇನು ಊಟ ಬೇಡ ತಿನಸು ಬೇಡ ಬರೀ ಹೆಬ್ಬಳ ಶೀಪ್ರ ಜೋಪಾನ ಆಗೈತೆ ಕೂಸ ಹೌದು ಹೌದ್ರಿ ಈಗ ಕಲಿಯುಗದಾಗ ಆದ್ರೂ ನೀವು ಎಲ್ಲಿ ಹಡದಾಗ ಹಿಂಗಿಟ್ಟಾನ ಪರಮಾತ್ಮ ಅಮೃತ ಹೌದು ಅಲ್ಲಿ ನೋಡು ದೂತಿ ಕೇಳಿದಾಗ ಪರಮಾತ್ಮ ಏನು ಹೇಳ್ತಾನು ಏನ್ ಹೇಳ್ತಾರ ಬರೇ ಹೆಬ್ಬಳ ಜೀಪಿ ಜೋಪಾನ ಆಗೈತೆ ನನ್ನ ಮಗ ಅಂತ ಹೇಳ್ತಾನ ಹೌದು ಹೌದು ಯಾಕಂದ್ರ ನೋಡುವ ಅದ್ರಾಗ ಅಮೃತ ಅಂತದ ಐತಿ ಹೌದು ಅದನ್ನ ಕುಡ್ದ ಜೋಪಾನ ಆಗೈತೆ ಚೀಪ್ ಅಂತ ಹೇಳಿದಾಗ ದೂತಿ ಹೇಳ್ತಾನು ಅವಾಗಾದ್ರೂ ಆ ದೂತಿಗೆ ಗೊತ್ತಾಗ್ಲಿಲ್ಲ ಇವ ಪರಮಾತ್ಮ ಅದಾನ ಅನ್ನೋದು ಗೊತ್ತಾಗ್ಲಿಲ್ರಿ ಅದು ದೂತಿ ಹುಚ್ಚುಗಟ್ಟಿತ್ತು ಇದ್ರಗತ್ಲೆ ಮಾಸ್ತರ್ ಹೌದು ಯಾಕಂದ್ರ ಏನಾಗೈತಿ ಏ ಕೊರವೇಳ್ತಿ ಕೇಳ್ಕೊತ ಹಂಗ ತಾಯಿ ಮನೆಗೆ ಹೋಗ್ತಾನು ಹೌದು ಅದಾಗ ಅವಾಗ ಏನ್ ಮಾಡ್ತಾನು ಸತ್ಯಭಾಮಿನ ಕರಿತಾನ ಹೊರಗ ಖರ್ಯಾನ ಏ ಏನಾಗೈತಿ? ದೂತಿ ಬಂದವು ಹೌದು ದೂತಿನ ಕರ್ಕೊಂಡು ಬಂದನ್ರಿ ಕೊರವಂಜಿನ ಹೌದು ಮತ್ತ ನೀವು ಬರೀ ತಾಯಿ ಹೊರಗ ಅಂತ ಹೇಳ್ತಾಳ ಮಾಸ್ತರ್ ಅವಾಗ ಏನ್ ಮಾಡ್ತಾರ ಹೇಳಿದಾಗ ದೂತಿ ಏನಂತ ಹೇಳ್ತಾನು ಏನ್ ಹೇಳ್ತಾರ ಪರಮಾತ್ಮನ ಕರಿತಾನ ಬರ್ರಿ ನೀವು ಹೊರಗ ಮತ್ತ ನಮ್ಮ ತಾಯಿ ಬಂದಾಳ ಹೊರಗ ಅಂತ ಹೇಳಿದಾಗ ಹೌದು ಕೊರವಂಜಿ ಹೋಗಿ ಬಾಗ್ಲ ಇನ್ನ ದಾಟಿರ್ಕಿಲ್ಲ ಈಕಿ ಏನ್ ಹೇಳ್ತಾಳ ಸತ್ಯಭಾಮಿ ಏನ್ ಹೇಳ್ತಾಳ್ರಿ ಏ ಯಾಕೋ ಈ ಕೊರವಂಜಿ ಮೇಲೆ ದೂತೆ ಹೌದು ನಂದು ಯಾಕೋ ಮನಸ್ಸಾಗತೈತಿ ಅಂತ ಹೇಳ್ತಾಳ ಹೌದು ಹೌದ್ರಿ ಈ ಕೇಳಿ ಹೋಗ್ಯಾಳ ಈ ಕೊರವಂಜಿ ವಾದಳ್ರಿ ಯಾಕ ನಿನ್ನಂತೆ ಬರ್ನು ಅವ ಅವತಾರ ತೊಟ್ಟದ ಬಂದಿದ ಹೌದು ಇರ್ಲಿ ಸೀರೆ ಉಟ್ಟರ ಬಂದಿದತ್ತ ತಿಳಿ ತಿಳಿರಿ. ಕೈಯಾಗ ಒಂದು ಕೂಸಲನ್ನು ತಗೊಂಡು ಬಂದಾನತ್ತ ತಿಳಿ ಹೌದು ಆದ್ರ ಅಂತ ಅದೇನು ಚಮಕ್ ಹೊಳಿತತ್ತ ಅಲ್ಲಿ ನಿಮ್ಮ ಸತ್ಯಭಾಮಿ ಏನು ನೋಡಿ ಮನಸ್ಸು ಮಾಡ್ಯಾಳ ಹೌದು ಹೌದ್ರಿ ಹೌದಲ್ವ ಹೌದು. ಯಾಕಂದ್ರ ದೂತಿ ಹೇಳ್ತಾಳು ತಾಯಿ ನೀವು ಹೆಂಗಸರ ಮನಸ್ಸು ಮಾಡ್ರಿ ನಾವೆಲ್ಲ ಗಂಡ ಮಕ್ಕಳೆಲ್ಲ ಪಲಾಟಕ್ಕೆ ಹೋಗೋಣ ಅಂದವ್ ಹೌದಲ್ವ ಹೌದು. ಯಾಕಂದ್ರ ನಮ್ಮ ಕೃಷ್ಣ ಪರಮಾತ್ಮದ ಅಲ್ಲಿ ಏನು ಕಾಣ್ತಿತ್ತು ಏನ್ ಕಾಣ್ತಿತ್ತು ಏನು ನೋಡಿ ಮನಸ್ಸು ಮಾಡ್ಯಾಳ ನಿಮ್ಮ ಸತ್ಯಭಾಮಿ ಹೌದು ಆಕೆ ಆದ್ರೂ ಹುಚ್ಚಿ ಸೀರೆ ಬಿಟ್ಟು ಬಂದ್ರು ಆ ಸೀರೆ ಉಟ್ಟು ಬಂದ್ರು ಬಿಟ್ಟಿಲ್ಲ ಮನಸ್ಸು ಮಾಡ್ಯಾಳು ಹೌದು ಹೌದ್ರಿ ಈಕೆ ಬಂದಾಳ ತಮ್ಮನ ಮನಸ್ಸಂತೂ ಯಾರ ಮೇಲೂ ಮಾಡಿಲ್ಲ ತೀಕಿ ಬಂದ ಹೌದು ನಿಮ್ಮವ್ರು ಎಷ್ಟೋ ಮಂದಿ ಮನಸ್ಸು ಮಾಡಿ ಹೋಗ್ಯಾರ
ಮತ್ ಈಕೆ ಬಂದಾಳ ಈಗ ನಾ ಒಟ್ಟ ಮನಸ್ಸು ಮಾಡಿಲ್ಲ ಈಕೆ ಬಂದಾಳ ಹಂಗ ಆಕೈತನ ಹಾಗಂಗಿಲ್ಲ ನಿಮ್ಮಂತವ್ರು ಎಷ್ಟೋ ಮಂದಿ ಪರಮಾತ್ಮನ ಬಡತಿಗೆ ಎಂಜಿ ಹೋಗ್ಯಾರು ಪರಮಾತ್ಮನ ಕೈಯಾಗ ಕೂಸಾದ ಮನ್ಮತ್ತ ಪರಮಾತ್ಮನ ಕೈಯಾಗ ಕೂಸಾಗನೋ ಅವನ ಹೆಸರು ಏನೈತೆ ಅಂತ ಕೇಳ್ತಾಳ್ರಿ ತಮ್ಮ ಹೌದ್ರಿ ಏನೈತೆ ತಾಯಿನ ಮಾಸ್ತರ ಮನ್ಮಾತ್ ಅನ್ನುವಂತ ಮನ್ಮತ್ ಅನ್ನುವಂತ ಹೆಸರತ್ತೆ ಪರಮಾತ್ಮ ಏನು ತಗೊಂಡು ಬಂದಿದ್ಲ ಕೂಸ್ನ ಹಿಡ್ಕೊಂಡ ಹೌದು ಮನ್ಮತ್ ಅಂತೇಳಿ ಅವನ ಹೆಸರಿಟ್ಟು ತಗೊಂಡು ಬಂದಾನು ಇನ್ನ ಎರಡು ಜಾಗ ಅದ ಖುಷಿಗೆ ಇನ್ನ 2 ಹೆಸರು ಬಿದ್ದಾವ್ ಹೌದು ಜಾಗದಾಗ ಆ ಒಂದ ಖುಷಿಗೆ 3 ಹೆಸರು ಬಿದ್ದಾವು ನಾ ಮಾತ್ರ ಮನ್ಮಂತನು ಅಂತೂ ಆ ಕೂಸನ ತಗೊಂಡ್ ಬಂದಾನ ಅಂತ ಹೇಳೇನಿ ಹೌದ್ರಿ ಇನ್ನ 2 ಹೆಸರು ಬಿದ್ದಾವ್ ತಂಗಿ ಯಾವ ಜಾಗದಾಗ ಯಾವ್ಯಾವ ಬಿದ್ದಾವು ಯಾವ್ಯಾವ ಜಾಗದಾಗ ಬಿದ್ದಾವು ಹೇಳ್ತಾರ ನೋಡುನು ಏನಂತ ಹೇಳ್ತಾಳು ಹೌದಲ್ಲ ನಡಿಲಿ ಯಾಕಂದ್ರೆ ವಿಷ್ಣು ಪರಮಾತ್ಮ ಯಾಕೆ ಸೀರೆ ಉಟ್ಟ ಅಂತ ಕೇಳ್ಯಾವ ಹಾ ಹ್ಮ್